ಪರಪ್ಪನ ಅಗ್ರಹಾರದ ಪಂಚತಾರಾ ದರ್ಶನ ಆಲ್ರೆಡಿ ರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಮಾನವನ್ನ ರಾಜ್ಯದ ಮಾನವನ್ನ ಹರಾಜು ಹಾಕಿ ಆಗಿದೆ. ಎಂತೆಂಥ ಸೌಲಭ್ಯಗಳಿದ್ದಾವೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ಸೆಂಟ್ರಲ್ ಜೈಲು, ಕಠಿಣ ಕಾರಾಗೃಹ ಅಂತ ಹೆಸರಾದಂತಹ ಜೈಲು. ಅಲ್ಲಿ ಯಾವ ರೀತಿ ಸವಲತ್ತು ಇದೆ ಅನ್ನೋದು ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಗೊತ್ತಾಗಿದೆ. ಆದ್ರೆ ಪ್ರಶ್ನೆ ಇರೋದು, ಇದು ಗೊತ್ತಾಗಿದ್ದು ಹೇಗೆ? ದರ್ಶನ್ಗೆ ಸೌಲಭ್ಯ ಕೊಡಿಸೋಕೆ ಹೋಗಿ ಗ್ಯಾಂಗ್ ಸಿಕ್ಕಿ ಬೀಳ್ತಾ ಪೊಲೀಸರ ಕೈನಲ್ಲಿ. ಜೈಲು ಸೂಪರಿಂಟೆಂಡೆಂಟ್ಗೆ ಸಜಾ ಕೈದಿಯಿಂದ ಬೆದರಿಕೆಯನ್ನ ಹಾಕಲಾಗಿತ್ತು ಅನ್ನುವಂಥ ಮಾಹಿತಿ ತನಿಖೆಯ ಸಂದರ್ಭದಲ್ಲಿ ರಿವೀಲ್ ಆಗ್ತಾ ಇದೆ. ದರ್ಶನ್ಗೆ ಸವಲತ್ತನ್ನ ಕೊಡದೇ ಇದ್ರೆ ವಿಡಿಯೋ ಲೀಕ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ರಂತೆ. ಬೆದರಿಕೆಗೆ ಬಗ್ಗದಿದ್ದಾಗ ನ್ಯೂಸ್ ಪೇಪರ್, ಕ್ಯಾಲೆಂಡರ್ ಇರುವಂತಹ ವಿಡಿಯೋನ ಮಾಡಿ, ಜೈಲಿನೊಳಗಿನ ವಿಡಿಯೋ, ಬೆರಾಕ್ ಒಳಗಿನ ವಿಡಿಯೋ, ಆ ವಿಡಿಯೋನ ಮಾಡಿ ವೈರಲ್ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಇಡೀ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ದೂರುಗಳು ದಾಖಲಾಗಿವೆ. ಈ ಪೈಕಿ ಒಟ್ಟು 3 NCR, 1 FIR ದಾಖಲಾಗಿದೆ. ಈ ವಿಡಿಯೋ ಲೀಕ್ ಹಿಂದಿರುವಂತಹ ಸತ್ಯ ಏನು, ಕೇಳಿ ಬರ್ತಾ ಇರುವಂತಹ ಆರೋಪ ಏನು, ಮೂಡಿರುವಂತಹ ಅನುಮಾನ ಏನು, ಒಂದು ಡೀಟೇಲ್ಸ್ ಲಭ್ಯವಾಗಿದೆ. ಅದನ್ನ ನೋಡ್ತಾ ಹೋಗೋಣ. ದರ್ಶನ್ಗೆ ಸವಲತ್ತನ್ನ ಕೊಡಿಸೋಕೆ ಹೋಗಿ ಗ್ಯಾಂಗ್ ಸಿಕ್ಕಿ ಬಿದ್ದು ಬಿಡ್ತಾ. ನೀವಾಗ್ಲೇ ನೋಡಿದ್ರಿ, ಹಾಸಿಗೆ ದಿಂಬಿಗಾಗಿ ಪರದಾಡ್ತಿದ್ದಾರೆ ನಟ ದರ್ಶನ್. ಇದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವ್ರಿಗೆ ಯಾವುದೇ ಸೌಲಭ್ಯ ಸಿಗ್ತಾ ಇಲ್ಲ, ಅವ್ರಿಗೆ ಯಾವುದೇ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ. ಬಹಳ ಸ್ಟ್ರಿಕ್ಟ್ ಇದೆ ಪರಪ್ಪನ ಅಗ್ರಹಾರ ಜೈಲು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಅದು ಕೇವಲ ದರ್ಶನ್ಗೆ ಮಾತ್ರ, ಉಳಿದ ಎಲ್ಲ ಕೈದಿಗಳು ಬಹಳ ಜಾಲಿಯಾಗಿದ್ದಾರೆ ಅಂತ ವಿಡಿಯೋದಿಂದ ಗೊತ್ತಾಯ್ತು. ಆ ವಿಡಿಯೋ ಹೊರಗಡೆ ಬಂದಿದ್ದು ಹೇಗೆ? ಇಡೀ ಕೇಸ್ ದರ್ಶನ್ ಬುಡಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ದರ್ಶನ್ ಆಪ್ತರ ಕೈವಾಡ ಇದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಹೇಗೆ ಅದನ್ನ ವಿವರಿಸ್ತೀವಿ. ಒಬ್ಬ ಸಜಾಬಂದಿ ಕೈದಿ ನಟ ದರ್ಶನ್ ಅವರಿಗೆ ಸೌಲಭ್ಯ ಸಿಗಬೇಕು ಅಂತ ಮಾಡೋದಕ್ಕೆ ಹೋಗಿ ಇಡೀ ಗ್ಯಾಂಗ್ ಸಿಕ್ಕ ಬೀಳೋ ಹಾಗೆ ಮಾಡಿದ್ನಾ ಅನ್ನುವಂಥ ಅನುಮಾನ. ಯಾಕಂದ್ರೆ ಆತ ಹೋಗಿ ಜೈಲು ಅಧೀಕ್ಷಕರಿಗೆ, ಆ ಸಜಾಬಂದಿ ಕೈದಿ ಅಂದ್ರೆ ಶಿಕ್ಷೆಗೆ ಗುರಿಯಾಗಿರುವಂತಹ ಕೈದಿ, ಜೈಲು ಅಧೀಕ್ಷಕರಿಗೆ ಹೋಗಿ ಬೆದರಿಕೆ ಹಾಕಿದ್ನಂತೆ. ಯಾರ್ಯಾರಿಗೆ ಏನೇನ್ ಸವಲತ್ತು ಕೊಟ್ಟಿದ್ದೀರಾ ಆ ಎಲ್ಲ ವಿಡಿಯೋ ನಮ್ಮ ಹತ್ರ ಇದೆ. ನಟ ದರ್ಶನ್ಗೆ ಮಾತ್ರ ನೀವ್ ಯಾಕೆ ಸವಲತ್ತು ಕೊಡ್ತಿಲ್ಲ? ದರ್ಶನ್ಗೆ ನೀವು ಸವಲತ್ತು ಕೊಡದೇ ಇದ್ರೆ ಆ ವಿಡಿಯೋಗಳನ್ನ ನಾನು ಲೀಕ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ನಂತೆ ಆ ಸಜಾಬಂದಿ ಕೈದಿ. ಆಗ ಅಧೀಕ್ಷಕರು ಹೇಳ್ತಾರಂತೆ, ಯಾರೋ ಒಬ್ರು ಅಧೀಕ್ಷಕರು, ಅಲ್ಲಿ ಮುಖ್ಯ ಅಧೀಕ್ಷಕರು, ಇಮಿಡಿಯೇಟ್ ಅಧೀಕ್ಷಕ, ಇನ್ನೊಂದಿಷ್ಟು ಸಹ ಅಧೀಕ್ಷಕರು ಅಂತ ಹೇಳ್ತಾರೆ. ಅದ್ರಲ್ಲಿ ಯಾರೋ ಒಬ್ರು ಅಧೀಕ್ಷಕರು ಅವ್ರು ಹೇಳಿದ್ರಂತೆ, ನೋಡಪ್ಪ, ದರ್ಶನ್ ಇಟ್ಟಿರುವಂತಹ ಸೆಲ್ ಏನಿದೆ ಅಲ್ಲಿರುವಂತಹ ಸಿಬ್ಬಂದಿಗೆ ಬಾಡಿ ಓನ್ ಕ್ಯಾಮೆರಾ ಹಾಕ್ಲಾಗತ್ತೆ, CCTV ಕಣ್ಗಾವಲಿದೆ, ಬಹಳ ಸ್ಟ್ರಿಕ್ಟ್ ಆಗಿ ಅಲ್ಲಿ ನೋಡ್ಕೊಳ್ಳಾಗ್ತಾ ಇದೆ. ಹೀಗಾಗಿ ನಾನು ಅಸಹಾಯಕ, ನೀನ್ ಹೇಳ್ದಂಗೆ ಸೌಲಭ್ಯವನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆ ಅಧೀಕ್ಷಕ ಹೇಳಿದ್ರಂತೆ. ಇದರ ಬೆನ್ನಲ್ಲೇ ಹೊಸ ವಿಡಿಯೋ ರಿಲೀಸ್ ಮಾಡಿದೆ ಗ್ಯಾಂಗ್. ಏನ್ ವಿಡಿಯೋ? ಬೇಕು ಅಂತಾನೆ 3-4 ಬಾರಿ ಕ್ಯಾಲೆಂಡರ್ ಮೇಲೆ ಫೋಕಸ್ ಮಾಡಿ ನ್ಯೂಸ್ ಪೇಪರ್ ಡೇಟ್ ನ ತೋರಿಸಿ ವಿಡಿಯೋನ ಲೀಕ್ ಮಾಡಲಾಗಿದೆ. ಆ ವಿಡಿಯೋನ ನೀವು ಗಮನಿಸಿದ್ರೆ, ಬೇಕಿದ್ರೆ ಮತ್ತೊಂದ್ಸಲ ನೋಡೋಣ. ನ್ಯೂಸ್ ಪೇಪರ್ ಕಾಣಿಸುತ್ತೆ, ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್. ಆ ನ್ಯೂಸ್ ಪೇಪರ್ ಮೇಲಿರುವಂತಹ ಡೇಟ್ ಏನು? ನವೆಂಬರ್ 6ನೇ ತಾರೀಕು. ಮೇಲ್ಗಡೆ ಒಂದು ಕ್ಯಾಲೆಂಡರ್ ಕಾಣಿಸುತ್ತೆ ಗೋಡೆ ಮೇಲೆ. ಆ ಗೋಡೆ ಮೇಲಿರುವಂತಹ ಕ್ಯಾಲೆಂಡರ್ ಯಾವ ತಿಂಗಳಿನದ್ದು? 2025 ನವೆಂಬರ್ ತಿಂಗಳಿನ ಕ್ಯಾಲೆಂಡರ್. ಗೋಡೆ ಮೇಲೆ ಆ ಕ್ಯಾಲೆಂಡರ್ ಕಾಣಿಸುತ್ತೆ. ಆ ವಿಡಿಯೋನ ಬಹಳ ಸ್ಪಷ್ಟವಾಗಿ ರೆಕಾರ್ಡ್ ಮಾಡಿ ಅದನ್ನ ವೈರಲ್ ಮಾಡುವಂತಹ ಕೆಲಸವನ್ನ ಈ ಸಜಾಬಂದಿ ಕೈದಿ ಮಾಡ್ದ ಅನ್ನುವಂಥದ್ದು ಆರೋಪ. ಆ ವಿಡಿಯೋನ ಗಮನಿಸ್ತಾ ಇದ್ದೀರಿ. ಇದೇ ವಿಡಿಯೋ ಈಗ ರೀಸೆಂಟ್ ಆಗಿಯೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದೇ ರೀತಿ ಅಕ್ರಮ ನಡೀತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಈ ವಿಡಿಯೋ. ಈ ವಿಡಿಯೋದಲ್ಲಿರುವಂತಹ ಆ ಕೈದಿ ಯಾರು? ಅದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ರನ್ಯಾ ರಾವ್ನ ಗೆಳೆಯ ತರುಣ್, ತೆಲುಗು ಆಕ್ಟರ್ ತರುಣ್. ಆತನ ಕೈನಲ್ಲಿ ಮೊಬೈಲ್ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಆತ ಮೊಬೈಲ್ ಹಿಡ್ಕೊಂಡು ಅದೇನೋ ನೋಡ್ತಿದ್ದಾನೆ. ಮುಂಭಾಗದಲ್ಲಿ ಟಿವಿ ಇದೆ, ಮುಂದ್ಗಡೆ ನ್ಯೂಸ್ ಪೇಪರ್ ಇದೆ, ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್, ಮೇಲ್ಗಡೆ ಕ್ಯಾಲೆಂಡರ್ ಇದೆ. ಅದನ್ನ ವಿಡಿಯೋ ಮಾಡಿ ಲೀಕ್ ಮಾಡುವಂತಹ ಕೆಲಸವನ್ನ ಸಜಾಬಂದಿ ಕೈದಿ ಮಾಡಿದ್ದಾನೆ. ಸಜಾಬಂದಿ ಕೈದಿಯ ಗ್ಯಾಂಗ್ ನಿಂದ ವ್ಯಕ್ತಿಯೊಬ್ಬನಿಗೆ ಈ ವಿಡಿಯೋನ ಕಳುಹಿಸಲಾಗತ್ತೆ. ಆತ ಮಾಧ್ಯಮಗಳಿಗೆ ಸರ್ಕ್ಯುಲೇಟ್ ಮಾಡಿರುವಂತಹ ಮಾಹಿತಿ ಇದೆ. ಆ ವ್ಯಕ್ತಿ ಯಾರು, ಯಾರಿಗೆ ಕಳಿಸಿದ್ದಾರೆ ಇವ್ರು, ಆ ವ್ಯಕ್ತಿ ಯಾರು, ಆತ ಮಾಧ್ಯಮಗಳಿಗೆ ಸರ್ಕ್ಯುಲೇಟ್ ಮಾಡ್ದ ಅನ್ನೋದು ಮಾಹಿತಿ. ಇದೀಗ ವಿಡಿಯೋ ಸರ್ಕ್ಯುಲೇಟ್ ಮಾಡಿದಂತಹ ಗ್ಯಾಂಗ್ ಹಿಂದೆ ಬೀಳುವಂತಹ ಕೆಲಸವನ್ನ ಸಿಸಿಬಿ ಮಾಡಿದೆ. ಇದು ವಿಪರ್ಯಾಸ.
ಯಾರು ವಿಡಿಯೋ ಲೀಕ್ ಮಾಡಿದ್ದಾರೆ ಅಂತ ಹುಡುಕಾಡ್ತಿದ್ದಾರೆ. ಅವರಿಗೆ ಜೈಲಿನ ಒಳಗೆ ನಡೀತಾ ಇರುವಂತಹ ಅಕ್ರಮ ಕಣ್ಣಿಗೆ ಬೀಳ್ತಾ ಇಲ್ಲ. ಅಲ್ಲೇನಾಗಿದೆ ಅದರ ಸತ್ಯ ದರ್ಶನ ಆಗಿದೆ. ಮಾಡಿದವ್ರ ಉದ್ದೇಶ ಏನೇ ಇರ್ಲಿಯಪ್ಪ, ಅವ್ರ ಉದ್ದೇಶ ಏನೇ ಆಗಿರ್ಲಿ, ಬಟ್ ಒಳಗಡೆ ಅಕ್ರಮ ನಡೀತಾ ಇರೋದಂತೂ ಸತ್ಯ ಅಲ್ವಾ? ಅದು ಈಗ ಹೊರಗಡೆ ಬಿದ್ದಿದೆ. ಹೊರಗಡೆ ಬೀಳ್ತಾ ಇದ್ದ ಹಾಗೆ ಯಾರು ವಿಡಿಯೋ ಲೀಕ್ ಮಾಡಿದ್ರು ಅಂತ ಹೇಳಿ ಪೊಲೀಸರು ಅಲರ್ಟ್ ಆಗ್ಬಿಟ್ಟಿದ್ದಾರೆ. ಅವರ ಬೆನ್ನು ಬೀಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗೆ ಹೋದವರು ಲ್ಯಾಂಡ್ ಆಗಿದ್ದೆಲ್ಲಿ? ನಟ ದರ್ಶನ್ ಆಪ್ತ ಧನ್ವೀರ್ ಮುಂದೆ ಲ್ಯಾಂಡ್ ಆದ್ರು. ಹಾಗಾದ್ರೆ ಇಡೀ ವಿಡಿಯೋ ವೈರಲ್ ಪ್ರಕರಣದಲ್ಲಿ ನಟ ಧನ್ವೀರ್ ಪಾತ್ರ ಏನು? ಆ ವ್ಯಕ್ತಿ ಆಗ್ಲೇ ಹೇಳಿದ್ವಲ್ಲ, ಸಜಾಬಂದಿ ಕೈದಿಯ ಒಬ್ಬ ವ್ಯಕ್ತಿ ವಿಡಿಯೋ ಕಳುಹಿಸಿದ್ದ ಅಂತ ಹೇಳಿ. ಆ ವ್ಯಕ್ತಿ ಇವರೇನಾ? ಗೊತ್ತಿಲ್ಲ. ಪೊಲೀಸರು ಸೀದಾ ಇವತ್ತು ನಸುಕಿನ ಜಾವ 3 ಗಂಟೆಗೆ ಏರ್ಪೋರ್ಟ್ ಬಳಿ ಧನ್ವೀರ್ನ ಹಿಡ್ಕೊಂಡ್ ಬಂದು ವಿಚಾರಣೆ ಮಾಡಿದ್ದಾರೆ. ಇನ್ನೂ ವಿಚಾರಣೆ ನಡೀತಾನೆ ಇದೆ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ. ಅನುಮಾನಗಳೇನು? ಧನ್ವೀರ್ ಪಾತ್ರದ ಬಗ್ಗೆ ಇರುವಂತಹ ಅನುಮಾನಗಳೇನು? ವಿಡಿಯೋ ವೈರಲ್ ಮಾಡಿದ್ರಲ್ಲಿ ಧನ್ವೀರ್ ಭಾಗಿಯಾಗಿರೋ ಅನುಮಾನ ಪೊಲೀಸರಿಗೆ ಕಾಡ್ತಾ ಇದೆ. ದರ್ಶನ್ ಆಪ್ತ ಆಗಿರುವಂತಹ ಕಾರಣಕ್ಕೆ ಎಷ್ಟು ಆಪ್ತ ಅಂತ ನಾನು ವಿವರಿಸಿ ಹೇಳಬೇಕಾಗಿಲ್ಲ. ನಟ ದರ್ಶನ್ ಜೈಲಿಗೆ ಹೋದಂತಹ ಸಂದರ್ಭದಿಂದ, ಅರೆಸ್ಟ್ ಆದಂತಹ ಸಂದರ್ಭದಿಂದ ಇವತ್ತಿನವರೆಗೆ ನಟ ದರ್ಶನ್ ಜೊತೆಗೆ ಯಾರು ಏನೇ ಅಂದ್ರೂ ಬಹಳ ಸ್ಟ್ರಾಂಗ್ ಆಗಿ ನಿಂತಿರುವಂತಹ ಅವರ ಬಹಳ ಪರಮಾಪ್ತ ನಟ ಧನ್ವೀರ್. ದರ್ಶನ್ ಆಪ್ತ ಆಗಿರುವಂತಹ ಕಾರಣಕ್ಕೆ ಪ್ರಕರಣದಲ್ಲಿ ಧನ್ವೀರ್ ಬಳಕೆಯಾಗಿರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಅನುಮಾನ ಇದೆ. ಇನ್ನು ಧನ್ವೀರ್ ಮೂಲಕ ಜೈಲಿನ ವಿಡಿಯೋಗಳು ಹೊರ ಜಗತ್ತಿಗೆ ವೈರಲ್ ಆಗಿದ್ದಾವೆ ಎನ್ನುವಂಥ ಅನುಮಾನ ಪೊಲೀಸರನ್ನ ಕಾಡ್ತಾ ಇದೆ. ನಮ್ಮೆಲ್ಲ ಹುಳುಕುಗಳನ್ನ ಹೊರಗಡೆ ಹಾಕಿದ್ದು ನಟ ಧನ್ವೀರ್ ಅನ್ನುವಂಥ ಅನುಮಾನ ಅವ್ರಿಗೆ ಕಾಡ್ತಾ ಇರೋದು. ದರ್ಶನ್ಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಧನ್ವೀರ್ ಇದಕ್ಕೆ ಒಪ್ಪಿರುವಂತಹ ಸಾಧ್ಯತೆ ಇದೆ. ಇದು ಅವ್ರಿಗಿರುವಂತಹ ಅನುಮಾನ. ಹೀಗಾಗಿ ಸಜಾಬಂದಿ ಕೈದಿ ಏನಿದ್ದಾನೆ ಆತ ಮಾಡಿದಂಥ ವಿಡಿಯೋ ಆತನ ಆಪ್ತನ ಮೂಲಕ ಧನ್ವೀರ್ಗೆ ತಲುಪಿ ಧನ್ವೀರ್ ಆ ನಂತರ ವಿಡಿಯೋನ ವೈರಲ್ ಮಾಡಿದ್ದಾರೆ ಅನ್ನುವಂಥ ಶಂಕೆ ಪೊಲೀಸರಿಗೆ ಕಾಡ್ತಾ ಇದೆ. ಹಾಗಾಗಿ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಅವರನ್ನ ಕೂರಿಸಿಕೊಂಡು ಸತತವಾಗಿ ವಿಚಾರಣೆ ಮಾಡ್ತಿದ್ದಾರೆ. ಸತತವಾಗಿ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಗೊತ್ತಿಲ್ಲ ನಂಗೆ ಯಾಕಿದು ಪ್ರಯಾರಿಟಿ ಆಯ್ತು ಅಂತ ಹೇಳಿ. ಇದರ ಹಿಂದಿರುವಂತಹ ಉದ್ದೇಶ ಪೊಲೀಸರಿಗೆ ಯಾಕೆ ಪ್ರಯಾರಿಟಿ ಆಯ್ತು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇರೋದೇನು? ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇವತ್ತಿಗೂ ಆ ಅಕ್ರಮ ನಡೀತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಆ ಡೇಟ್, ನ್ಯೂಸ್ ಪೇಪರ್ ಹಾಗೆ ಕ್ಯಾಲೆಂಡರ್ ಇರುವಂತಹ ವಿಡಿಯೋ. ಅದನ್ನ ಸರಿಪಡಿಸಬೇಕಾಗಿತ್ತು, ಅದನ್ನ ಟೈಟ್ ಮಾಡಬೇಕಾಗಿತ್ತು. ತಮ್ಮ ಮಾನ ಮುಚ್ಕೊಳ್ಳೋಕೆ, ತಮ್ಮ ಮರ್ಯಾದೆಯನ್ನ ಮುಚ್ಕೊಳ್ಳೋಕೆ ಈ ಆಂಗಲ್ ನಲ್ಲಿ ಪ್ರಕರಣವನ್ನ ಡೈವರ್ಟ್ ಮಾಡಿದ್ರ ಗೊತ್ತಿಲ್ಲ. ಬಟ್ ಇದಕ್ಕೆ ಧನ್ವೀರ್ ಉತ್ತರ ಏನು? ಸದ್ಯ ವಿಚಾರಣೆಯಲ್ಲಿದ್ದಾರೆ. ಆದ್ರೆ ಈ ಗ್ಯಾಪ್ ನಲ್ಲಿ ಮಧ್ಯಾಹ್ನ ಅವರೊಂದು ಪೋಸ್ಟ್ ಹಾಕ್ತಾರೆ. ಆ ಪೋಸ್ಟ್ ಏನು? ಆ ಪೋಸ್ಟ್ ನಲ್ಲಿ ನಟ ಧನ್ವೀರ್ ಹಾಗೆ ದರ್ಶನ್ ಇಬ್ರು ಕೂಡ ಜೊತೆಯಾಗಿರುವಂತ ಒಂದು ಫೋಟೋ, ಅದಕ್ಕೊಂದು ಬ್ಯಾಕ್ ಗ್ರೌಂಡ್ ಸಾಂಗ್ ಕೂಡ ಹಾಕ್ತಾರೆ. ಅದು ಕಾಟೇರ ಸಿನಿಮಾದ ಹಾಡು. ಆ ಹಾಡಿನಲ್ಲಿ ಏನಿತ್ತು? ನಿಂತರೆ ನ್ಯಾಯಕ್ಕಾಗಿ ಹೇಳುವ ಎಲ್ಲಾ ಕೂಗಿ ಉಸಿರಿರೋವರೆಗೂ ಎಂದೆಂದು ನಿನ್ನ ಹಿಂದೆ ಅನ್ನುವಂಥ ಸಾಲು ಕಾಟೇರ ಸಿನಿಮಾದ ಸಾಲು. ಪೊಲೀಸರಿಗೆ ಕೌಂಟರ್ ಕೊಡೋಕ್ ಧನ್ವೀರ್ ಅದನ್ನ ಹಾಕಿದ್ರ ನನಗೆ ಗೊತ್ತಿಲ್ಲ. ಬಟ್ ಅದನ್ನೊಂದು ಹಾಕಿದ್ದಾರೆ. ಅದು ಕೌಂಟರ್ ರೀತಿ ಭಾಸವಾಗ್ತಾ ಇದೆ. ಆ ಫೋಟೋನ ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.